ಹಾಯ್ ಗೈಸ್, ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪಾಂಡಿಚೇರಿ ಫ್ರೆಂಚ್ ಕಾಲನಿ ತೋರಿಸಿದ್ದೆ. ಹಾಗೆ ರಾಕ್ ಬೀಚ್ ಬ್ಯೂಟಿಫುಲ್ ಆಗಿತ್ತು. ಬೇಸಿಗೆ ಕಾಲದಲ್ಲಿ ಮಳೆ ಇತ್ತು, ಸಕ್ಕತ್ತಾಗಿತ್ತು. ನಾನು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಬಟ್ ಬ್ಯೂಟಿಫುಲ್ ಆಗಿತ್ತು. ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಹಾಂ, ಇವಾಗ ನಾವು ಹೊರಟಿರೋದು ಮನಕುಲ ವಿನಾಯಗರ್ ಟೆಂಪಲ್ ಅಂತ ಹೇಳಿಬಿಟ್ಟು. ಎಷ್ಟೋ ಜನರಿಗೆ ಪಾಂಡಿಚೇರಿ ಅಂದ ತಕ್ಷಣ ಬರೀ ಫ್ರೆಂಚ್ ಕಾಲನಿ ಇದೆ, ರಾಕ್ ಬೀಚಸ್ ಇವೆ, ಒಂದು 3-4 ಬೀಚಸ್ ಇವೆ, ಅರೋವಿಲ್ಲ ಇದೆ, ಈ ಥರ ಅಂದ್ಕೊಂಡಿರ್ತಾರೆ. ಬಟ್ ಇದು ಮಾತ್ರ ಸೂಪರ್ ಆಗಿದೆ ಟೆಂಪಲು. ಫ್ರೆಂಚ್ ಕಾಲನಿಯಿಂದ ಈ ದೇವಸ್ಥಾನ ತುಂಬ ಹತ್ತಿರ ಇದೆ. ನೀವು ವಾಕ್ ಮಾಡಿಕೊಂಡೇ ಹೋಗ್ಬೋದು ಫ್ರೆಂಚ್ ಕಾಲನಿಯಿಂದ ವಿನಾಯಗರ್ ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ಮಳೆ ಇತ್ತು, ಬಟ್ ನಾವು ಏನೂ ಬಿಡಲಿಲ್ಲ, ಮಳೆಯಲ್ಲೇ ಸುತ್ತಿದ್ವಿ. ಯಾಕಂದರೆ ಇಷ್ಟು ದೂರ ಪಾಂಡಿಚೇರಿಗೆ ಬಂದುಬಿಟ್ಟು ಮಳೆ ಇದೆ ಅಂತ ನಾವು ರೂಮಲ್ಲಿ ಕೂಡ ರೆಡಿ ಇರಲಿಲ್ಲ. ಮಳೆಯಲ್ಲೇ ಟೂ ವೀಲರಲ್ಲೇ ನೀವು ತೋರಿಸ್ತಾ ಇದ್ದೀನಲ್ಲ, ಎಲ್ಲ ಮಳೆಯಲ್ಲೇ ನೆನ್ಕೊಂಡ್ಬಿಟ್ಟಿದ್ದೀವಿ ಪೂರ್ತಿ. ಬಟ್ ಬ್ಯೂಟಿಫುಲ್ ವ್ಯೂ ಇದೆ ಫ್ರೆಂಡ್ಸ್. ಅಲ್ಲಿಗೆ ಹೋಗ್ತಾ ಇದೆಲ್ಲ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿದೆ ಸೀನರಿ ಮಾತ್ರ. ಇಲ್ಲಿ ನೋಡಿ, ಫುಲ್ ಫ್ರೆಂಚ್ ಕಾಲನಿಯಿಂದ ತುಂಬ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ ಇದು. ಪಾಂಡಿಚೇರಿ ಈ ಸ್ಟ್ರೀಟ್ಸು, ಬಿಲ್ಡಿಂಗ್ಸು, ಈ ಫ್ರೆಂಚ್ ಕಾಲನಿ ರೋಡ್ಸು ಮಳೆ ನೀರಿನಲ್ಲಿ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾವು ವಿಸಿಟ್ ಮಾಡಿ ಬಹುತೇಕ ಎಲ್ಲ ಪ್ಲೇಸಸ್ಸು ಫ್ರೆಂಡ್ಸ್ ನಿಮಗೆ ಮಳೆಯಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ. ಬನ್ನಿ ದೇವಸ್ಥಾನದ ಒಳಗೆ. ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ಏನೋ ಮೊಬೈಲ್ ಎಲ್ಲ ಅಲೌ ಇಲ್ಲ, ನಾನು ನಿಮಗೆ ಹೊರಗಿಂದನೇ ತೋರಿಸ್ತೀನಿ. ಎಸ್, ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಪಾಂಡಿಚೇರಿನೂ ಸ್ವಲ್ಪ ಸುತ್ತಿಸ್ತೀನಿ, ನನ್ನ ಜೊತೆಗೆ ಸುತ್ತುವಿರಂತ. ಹೇಗಿದೆ, ಹೇಗೆ ಕಾಣ್ತಾ ಇದೆ ಆನ್ ದ ವೇ, ಏನೇನೆಲ್ಲ ಬಿಲ್ಡಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ, ಎಂಜಾಯ್ ಮಾಡೋಣ ಒಟ್ಟಿಗೆ. ಎಸ್ ಫ್ರೆಂಡ್ಸ್, ಇವಾಗ ನಾವು ಬಂದ್ವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ತುಂಬ ಫೇಮಸ್ ಆ್ಯಂಡ್ ಹಿಸ್ಟಾರಿಕಲ್ ಟೆಂಪಲ್ ಇದು. ಇದೇ ಮನಕುಲ ವಿನಾಯಗರ್ ಟೆಂಪಲ್. ಈ ದೇವಸ್ಥಾನಕ್ಕೆ ಜಸ್ಟ್ ರೀಚ್ ಆದ್ವಿ. ಸುಮಾರು ಒಂದು 500 ವರ್ಷಗಳ ಇತಿಹಾಸ ಹೊಂದಿರೋ ದೇವಸ್ಥಾನ ಇದು. ಈ ದೇವಸ್ಥಾನ ಫ್ರೆಂಚ್ ರೂಲ್ ಬರೋಕ್ಕಿಂತ ಮುಂಚೆನೇ ಇತ್ತಂತೆ. ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಚಪ್ಪಲ್ಸು ಅದೆಲ್ಲ ಬಿಡೋದಕ್ಕೆ ಅಂತ. ಸೊ ಇದೆಲ್ಲ ಇಲ್ಲಿ ನೋಡ್ಬೋದು ನೀವು. ಇಲ್ಲೆಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಬಟ್ ಮಳೆ ಇರೋದ್ರಿಂದ ತುಂಬಾ ಇದಾಗೋಯ್ತು, ನಮಗೆ ಅಧ್ವಾನವಾಗೋಯ್ತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಬೋದು ದೇವಸ್ಥಾನದ ಆರ್ಕಿಟೆಕ್ಚರ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಅಂದರೆ ಇಲ್ಲಿ ಒಂದು ಗೋಲ್ಡನ್ನು ರಥ ಇದೆ, ಚಿನ್ನದ ರಥ ಇದೆ. ಚಿನ್ನದಂದರೆ ಕಂಪ್ಲೀಟ್ ಚಿನ್ನದಲ್ಲ, ಒಳಗಡೆ ಕಾಪರು ಮತ್ತು ವುಡ್ ವರ್ಕಿಂದ ಮಾಡಿರೋದಿದೆ. ಬಟ್ 7.5 kg ಗೋಲ್ಡ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲಂಕಾರಕ್ಕೆ. ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ ಫ್ರೆಂಡ್ಸ್ ಈ ದೇವಸ್ಥಾನದ ಗಣಪತಿ ಆಶೀರ್ವಾದ ಪಡೆಯೋದಕ್ಕೆ. ದೇವಸ್ಥಾನದ ಅಟ್ಮಾಸ್ಫಿಯರ್ ಕೂಡ ತುಂಬ ಸಖತ್ ಶಾಂತವಾಗಿದೆ. ನೀವು ಪಾಂಡಿಚೇರಿ ಬಂದರೆ ಫ್ರೆಂಚ್ ಕಾಲನಿ ಮತ್ತು ರಾಕ್ ಬೀಚ್ ಮಾತ್ರ ನೋಡ್ದೇ ಈ ದೇವಸ್ಥಾನಕ್ಕೆ ಕೂಡ ಒಂದು ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ಹತ್ತಿರನೂ ಇದೆ ನಿಮಗೆ ಫ್ರೆಂಚ್ ಕಾಲನಿ ಅಂದರೆ. ಯಾಕಂದರೆ ಪಾಂಡಿಚೇರಿ ಅಂದರೆ ಬರೀ ಬೀಚ್ ಮಾತ್ರ ಅಂತಲ್ಲ, ಹಿಸ್ಟ್ರಿ ಮತ್ತು ಕಲ್ಚರ್ ಮತ್ತು ಸ್ಪಿರಿಚುವಾಲಿಟಿ ಕೂಡ ಇದೆ ಅನ್ನೋದು ಸುಮಾರು ಜನರಿಗೆ ಗೊತ್ತಿಲ್ಲ ಇಲ್ಲಿ. ಫ್ರೆಂಡ್ಸ್, ಮನಕುಲ ವಿನಾಯಗರ್ ಟೆಂಪಲ್ ನೋಡ್ಕೊಂಬಿಟ್ಟು ಈಗ ನಾವು ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಶ್ರೀ ಅರಬಿಂದೋ ಆಶ್ರಮದ ಕಡೆ ಹೊರಟಿದ್ದೀವಿ. ನಿಜ ಹೇಳಬೇಕಂದ್ರೆ ಪಾಂಡಿಚೇರಿಗೆ ಬರೋಕ್ಕಿಂತ ಮೊದಲು ನನಗೂ ಈ ಆಶ್ರಮದ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಜಸ್ಟ್ ಹೆಸರು ಮಾತ್ರ ಕೇಳಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ಇದರ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ ಫ್ರೆಂಡ್ಸ್. ಇದೇ ಈಗ ನೋಡ್ತಿದ್ದೀರಲ್ಲ, ಇಲ್ಲೇ ಫೋಟೋಗ್ರಫಿ ಯಾವುದೋ ಒಳಗಡೆ ಅಲೌ ಇಲ್ಲ. ಇದೇ ಅರಬಿಂದೋ ಆಶ್ರಮ. ಮೊದಲು ಅರಬಿಂದೋ ಅಂದರೆ ಯಾರಂತ ನೋಡೋಣ. ಇವರು ಭಾರತದಲ್ಲಿ ಫ್ರೀಡಮ್ ಫೈಟರ್ ಆಗಿದ್ರಂತೆ, ಇಂಡಿಯಾದ ಫ್ರೀಡಮ್ ಫೈಟರ್ ಆಗಿದ್ದರು, ಫಿಲಾಸಫರ್ ಆಗಿದ್ರಂತೆ, ರೈಟರ್ ಆಗಿದ್ರಂತೆ, ಗ್ರೇಟ್ ಥಿಂಕರ್ ಆಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಆ್ಯಕ್ಟಿವ್ ಆಗೇ ಭಾಗವಹಿಸಿದ್ರಂತೆ. ಆಮೇಲೆ ಫ್ರೆಂಡ್ಸ್, 1910 ಇವರು ಪಾಂಡಿಚೇರಿಗೆ ಬಂದರು. ಆ ಸಮಯದಲ್ಲಿ ಏನಾಯ್ತಂದರೆ ಪಾಂಡಿಚೇರಿ ಫ್ರೆಂಚ್ ಟೆರಿಟೋರಿಯಲ್ಲಿ ಇತ್ತು. ಇಲ್ಲಿಗೆ ಬಂದ ನಂತರ ಅವರು ಪಾಲಿಟಿಕ್ಸ್ನಿಂದ ದೂರವಾಗಿ ಜೀವನ ಆಳವಾಗಿ ಅರ್ಥ ಮಾಡ್ಕೊಂಡ್ರಂತೆ. ಯೋಗ, ಧ್ಯಾನ, ಆಧ್ಯಾತ್ಮಿಕದ ಕಡೆ ತಮ್ಮ ಗಮನ ಹರಿಸಿದ್ರಂತೆ.
ಫ್ರೆಂಡ್ಸ್, ಸುಮಾರು ವರ್ಷ ಅರಬಿಂದೋ ಅವರು ಇಲ್ಲಿ ಸುಮಾರು ಅಧ್ಯಾತ್ಮದ ಬಗ್ಗೆ ಸ್ಟಡಿ ಮಾಡಿ, ಹಾಗೆ ಅದನ್ನು ಸುಮಾರು ಬುಕ್ಸ್ಗಳನ್ನ ಬರೆದ್ರಂತೆ. ಮೆಡಿಟೇಷನ್ ಮಾಡ್ತಾ ತಮ್ಮ ವಿಚಾರಗಳನ್ನ ಜನರಿಗೆ ತಿಳಿಸ್ತಾ ಬಂದ್ರಂತೆ. ಹಾಗಾಗಿ ನಿಧಾನವಾಗಿ ಅವರ ಟೀಚಿಂಗ್ನ ಜನ ಕೇಳಿ ಇನ್ಸ್ಪೈರ್ ಆಗೋಕ್ಕೆ ಶುರು ಮಾಡಿದ್ರಂತೆ. ಹೀಗೆ 1926 ಅರಬಿಂದೋ ಆಶ್ರಮ ಅಫಿಷಿಯಲಿ ಸ್ಟಾರ್ಟ್ ಆಯ್ತಂತೆ. ನಂತರ ಈ ಆಶ್ರಮ ಪಾಂಡಿಚೇರಿಯಲ್ಲಿ ತುಂಬ ಫೇಮಸ್ ಪ್ಲೇಸಸಲ್ಲಿ ಒಂದಾಯ್ತಂತೆ. ಫ್ರೆಂಡ್ಸ್, ನೀವು ಪಾಂಡಿಚೇರಿಯಲ್ಲಿ ಆರೋ ಪ್ರಾಡಕ್ಟ್ಸ್, ಆರೋ ಬೇಕ್ರಿ ಅಂತ ಸುಮಾರು ಈ ಥರ ಕೇಳಿರ್ತೀರ. ಇದೆಲ್ಲ ಅರಬಿಂದೋ ಅವ್ರ ಹೆಸರಿಂದನೇ ಸ್ಟಾರ್ಟ್ ಆಗೋದು, ಹೆಸರುಗಳನ್ನ ಇಟ್ಟಿದ್ದಾರೆ. ಆಶ್ರಮದ ಒಳಗಡೆ ಕಂಪ್ಲೀಟ್ ಸೈಲೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಫೋಟೋಗ್ರಾಫಿ, ವಿಡಿಯೋಗ್ರಾಫಿ ಯಾವುದೂ ಅಲವಿಲ್ಲ. ಆ ಒಳಗಡೆ ತುಂಬ ಸೈಲೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಅದರಿಂದ ಒಳಗಡೆ ಹೆಚ್ಚು ವಿಡಿಯೋ ಶೂಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗೆ ಹೊರಗಿಂದ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಿಮಗೆ ಇದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.